ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮುಕ್ಕೋಟಿ ದೇವತೆಗಳು ಗೋಮಾತೆ ಒಳಗಡೆ ವಾಸ ಮಾಡಿದ್ದಾರೆ ಅಂತ ಪುರಾಣದಲ್ಲಿ ಉಲ್ಲೇಖ ಇದೆ. ಗೋಮಾತೆ ಬಾಲದಲ್ಲಿ ಆ ಸ್ಥಳದಲ್ಲಿ ಲಕ್ಷ್ಮೀದೇವಿ ವಾಸ ಮಾಡ್ತಾರೆ. ನೋಡಿ, ಯಾವುದೇ ಅಂಟು ಮುಂಟು ಇರಲಿ, ಯಾವುದೇ ಶುಭ ಕಾರ್ಯ ಇರಲಿ, ಆ ಗಂಜಲ ಎಷ್ಟು ಶ್ರೇಷ್ಠ ಅಂದರೆ ಅದನ್ನು ಪ್ರೋಕ್ಷತೆ ಮಾಡೋದ್ರಿಂದ ಯಾವುದೇ ದರಿದ್ರ ಇರಲಿ, ಇಲ್ಲ ಯಾವುದೇ ನೆಗೆಟಿವ್ ಇರಲಿ, ಎಲ್ಲ ದೂರ ಆಗತ್ತೆ. ನೋಡಿ, ಪ್ರತಿಯೊಂದು ಶುಭ ಕಾರ್ಯಕ್ಕೂ ಸಗಣಿ ಇರಲೇಬೇಕು. ಸಗಣಿ ಇಲ್ದಿರ ನಾವು ಮಾಡಿದ ಪೂಜೆ ಸಂಪೂರ್ಣನೇ ಆಗಲ್ಲ. ಈಗ ಒಂದು ಗೃಹ ಪ್ರವೇಶ ಮಾಡಿದ್ರಿ ಅಂದರೆ, ಯಾಕಂದರೆ ಆ ಮನೆ 100 ವರ್ಷ ಬಾಳಿ ಬದುಕಬೇಕು, ಆ ಮನೆಗೆ ಒಳ್ಳೇದಾಗಬೇಕು ಅಂತ ಗೋಮಾತೆನ ಮನೆ ಒಳಗಡೆ ಕರ್ಕೊಂಬರ್ತಾರೆ. ನೋಡಿ, ಅದು ಮನೆ ಒಳಗಡೆ ಬಲಗಾಲಿಕ್ಕೊಂಬಂತು ಅಂದರೆ ಮುಕ್ಕೋಟಿ ದೇವತೆಗಳು ಒಳಗಡೆ ಬಂದಂಗೆ. ಯಾವುದೇ ಒಂದು ಕೆಟ್ಟ ಗಾಳಿ ಇರ್ಬೋದು, ಇಲ್ಲ ಕೆಟ್ಟ ದೋಷ ಇರ್ಬೋದು, ನಾವು ಮಾಡಿದ ಪೂಜೆಯಿಂದ ಮತ್ತು ಆ ಗೋಮಾತೆ ಪೂಜೆಯಿಂದ ಎಲ್ಲ ದೂರ ಆಗತ್ತೆ. ಅದಕ್ಕೆ ತಿನ್ನೋದಕ್ಕೆ ಹಣ್ಣು ಕೊಡ್ತೀವಿ, ಅದಕ್ಕೆ ತೃಪ್ತಿ ಆಗಲಿ ಅಂತ. ನೋಡಿ, ಆ ಹಸುವಿನ ಗಂಜಲ ಆಗಲಿ, ಸಗಣಿ ಆಗಲಿ, ಅದೇ ಅಷ್ಟೊಂದು ಶ್ರೇಷ್ಠ, ಮತ್ತು ಅದಕ್ಕೆ ಅಷ್ಟು ಮಹತ್ವ ಕೊಡ್ತೀವಿ. ಇನ್ನು ಬರೀ ಪೂಜೆ ಅಷ್ಟೇ ಮಾತ್ರ ಅಲ್ಲ, ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದರೆ, ನಮಗೆ ಹಸು ಅಡ್ಡ ಬರೋದಾಗಲಿ, ಇಲ್ಲ ಎದುರುಗಡೆ ಬಂತು ಅಂದರೆ ನಾವು ಹೋಗಿದ ಕೆಲಸ ಶುಭ ತಂದುಕೊಡತ್ತೆ. ನಮ್ಮ ಜೀವನದಲ್ಲಿ ಏನೇ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ, ಐಶ್ವರ್ಯ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸುಖ, ನೆಮ್ಮದಿ, ಸಮೃದ್ಧಿ, ನಾವು ಮಾಡೋ ಕೆಲಸದಲ್ಲೆಲ್ಲ ಜಯ ಸಿಗಬೇಕು ಅಂದರೆ ಲಕ್ಷ್ಮೀ ಕೃಪೆ ಇರಬೇಕು. ಯಾರ ಮನೆ ಮುಂದೆ ಸಗಣಿಯಿಂದ ಸಾರಿಸಿ ಗಂಜಲ ಚೆಲ್ತಾರೋ ಅಂಥವ್ರ ಮನೆ ಹೋಗಿ ನೋಡಿ, ಯಾವಾಗ್ಲೂ ಸಂತೋಷದಿಂದ ನಗ್ನಗ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಆ ಲಕ್ಷ್ಮೀದು ಕೃಪೆ ಇರತ್ತೆ. ಇಲ್ಲ, ಇವಾಗ ಯಾವುದೇ ಗಿಡ ಬೆಳೆದೇ ಇರೋ ಜಾಗದಲ್ಲಿ ಆ ಸಗಣಿ ತೊಗೊಂಡೋಗಿ ಹಾಕಿ ನೋಡಿ, ನೀವು ಯಾವುದೇ ಒಂದು ಸಸಿ ಹಾಕಲಿಲ್ಲ ಅಂದರೂ ಕೂಡ ಯಾವುದೋ ಒಂದು ಗಿಡ ಅಲ್ಲಿ ಬೆಳ್ಕೊಳ್ಳುತ್ತೆ. ಮತ್ತು ಹಸುವಿನ ಗಂಜಲ ಕುಡಿಯೋದ್ರಿಂದ ಆಯುಸ್ಸು, ಆರೋಗ್ಯ ಕೂಡ ಹೆಚ್ಚಾಗತ್ತೆ. ಅದೇ ಒಂದು ಆರೋಗ್ಯ ಸಮಸ್ಯೆ ಇದ್ರೇನು ದೂರ ಆಗುತ್ತೆ. ಗೋಮಾತೆಗಿರೋ ಶಕ್ತಿ ಏನು ಅಂತ ನಮ್ಗೆ ಇದರಲ್ಲೇ ಅರ್ಥ ಆಗುತ್ತೆ. ಇದ್ರ ಮಹತ್ವ ಏನು ಅಂತ ಗೊತ್ತಾಗೋದಕ್ಕೆ ಇದ್ರ ಮೇಲೆ ನಾವೇನು ಹೇಳ್ಬೇಕಾಗಿದ್ದೇ ಇಲ್ಲ. ನಿಮ್ಮ ಜೀವನದಲ್ಲೂ ನೀವು ಮಾಡಿದ ಕೆಲಸ ಎಲ್ಲ ಒಳ್ಳೇದಾಗಬೇಕು ಅಂದರೆ, ಎಷ್ಟೋ ವರ್ಷದಿಂದ ಆಗದೇ ಇರೋ ಕೆಲಸ ಆ ಕೆಲಸ ಆಗಬೇಕು ಅಂದರೆ, ಅಭಿವೃದ್ಧಿ, ಸಂತೋಷ, ಐಶ್ವರ್ಯ, ಯಾವುದೇ ಶುಭ ಕಾರ್ಯ ನಡಿಬೇಕು ಅಂದರೆ ನೀವು ಮಾಡೋ ಈ ಒಂದು ಕೆಲಸದಿಂದ ಎಲ್ಲ ಒಳ್ಳೇದಾಗತ್ತೆ. ಯಾಕಂದರೆ ಈಗ ಯಾರಿಗೂ ಸಮಯ ಅನ್ನೋದೇ ಇಲ್ಲ. ತಿಂಗಳಲ್ಲಿ ಒಂದು ಸಲ ಆದರೂ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ಗೋಮಾತೆ ಇತ್ತು ಅಂದರೆ ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಒಳ್ಳೆ ಟೈಮ್ ನೋಡಿಕೊಂಡು ಮನೆಯಿಂದ ಅದಕ್ಕೇನಾದರೂ ಒಂದು ಬಾಳೆಹಣ್ಣು ಆಗಿರ್ಬೋದು, ಉದ್ದಿನಬೇಳೆ ಆಗಿರ್ಬೋದು, ಅಕ್ಕಿ ಬೆಲ್ಲ ಆಗಿರ್ಬೋದು, ಆ ಥರ ಏನಾದರೂ ಒಂದು ಆಹಾರ ಎತ್ಕೊಂಡೋಗಿ ಅಲ್ಲೋಗಿ ನೀವು ಗೋಮಾತೆಗೆ ಪೂಜೆ ಮಾಡಿ, ನೀವು ತೊಗೊಂಡೋಗಿದ್ದು ಆಹಾರನ ನಿಮ್ಮ ಕೈಯಾರೆ ನೀವೇ ತಿನ್ನಿಸಿ. ಮತ್ತು ನಿಮಗೆ ಯಾವುದೇ ಕೋರಿಕೆ ಇದ್ದರೂ ಅದ್ರ ಮುಂದೆ ಹೇಳ್ಕೊಳ್ಳಿ. ಅಲ್ಲಿಂದ ಬರಬೇಕಾದ್ರೆ ಬರೀ ಕೈಯಲ್ಲಿ ಬರಬೇಡಿ. ಸಗಣಿ ಆಗಿರ್ಬೋದು, ಇಲ್ಲ ಗಂಜಲ ಆಗಿರ್ಬೋದು ತೊಗೊಂಬನ್ನಿ. ನೀವು ತೊಗೊಂಬಂದು ಆ ಗಂಜಲನ ಮನೆ ಸುತ್ತ ಹಾಕಿ. ಆಗ ನಿಮ್ಮ ಮನೆಯಲ್ಲಿ ಯಾವುದೇ ದೋಷ ಇರ್ಬೋದು, ಯಾವುದೇ ಇರಲಿ, ಎಲ್ಲ ದೂರ ಆಗತ್ತೆ. ಸಗಣಿ ತೊಗೊಂಬರ್ತೀರಲ್ಲ, ಅದನ್ನು ಸ್ವಲ್ಪ ಗಿಡಗಳಿಗೆಲ್ಲ ಹಾಕಿ. ಇನ್ನು ಸ್ವಲ್ಪ ಸಗಣಿ ಇರತ್ತಲ್ಲ, ಅದನ್ನ ಹಾಗೆ ಇಟ್ಕೊಂಡು ಮುಂದಿನ ದಿನ ಬೆಳಗ್ಗೆ ಮುಂದೆ ಸಾರಿಸಿ ರಂಗೋಲೆ ಹಾಕಿ. ಯಾಕಂದರೆ ಈಗ ಮನೆ ಮುಂದೆ ಯಾರೂ ಸಗಣಿ ಸಾರಿಸಲ್ಲ, ಸಿಗೋದೂ ಇಲ್ಲ. ನೀವು ತಿಂಗಳಿಗೊಂದು ಸಲ ಆದರೂ ಮನೆ ಹತ್ರ ಸಗಣಿ ಹಾಕೋದ್ರಿಂದ, ಮತ್ತು ನಾನು ಈಗ ಹೇಳಿದ ಕೆಲಸನೆಲ್ಲ ನೀವು ಮಾಡೋದ್ರಿಂದ ನಿಮಗೆ ಆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ನಿಮಗೆ. ಆಮೇಲೆ ಮುಖ್ಯವಾಗಿ ಆ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರ್ತಾರೆ. ಆಗ ನೀವು ಆ ಗೋಮಾತೆ ಮುಂದೆ ಇಟ್ಟಿದ್ದ ಕೋರಿಕೆ ಅದು ಮಾತ್ರ ಅಲ್ಲ, ನಿಮಗೆ ಎಲ್ಲ ಥರದ್ರಲ್ಲೂ ಒಳ್ಳೇದಾಗ್ತಾ ಹೋಗುತ್ತೆ. ನೀವು 3 ತಿಂಗಳು ಇದನ್ನು ಮಾಡ್ತಾ ಹೋಗಿ, ಇದ್ರ ಬದಲಾವಣೆ ಏನು ಅಂತ ನಿಮಗೆ ಗೊತ್ತಾಗತ್ತೆ. ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕೋ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಇದೇ ಥರ ನಾನು ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.